ಮಹಾನುಭಾವರೇ, ದಯಮಾಡಿ ಈ ಪಾಪಿ ನರೇಶ್ವರ ಯುಧಾಚಿತ್ತುವನ್ನು ಮರಳಿ ಮನೆಗೆ ಕಳುಹಿಸಿಬಿಡಿರಿ. ವಿಪ್ರವರ್ಯರೇ, ಜಾನಕಿಯು ವಾಲ್ಮೀಕಿಗಳ ಆಶ್ರಮದಲ್ಲಿ ಇದ್ದಂತೆಯೇ ನಾನು ನನ್ನ ಮಗುವಿನೊಂದಿಗೆ ಇಲ್ಲಿ ನಿರ್ಭಯಳಾಗಿ ಇರುವೆನು. ಹೀಗೆ ಮನೋರಮೆಯು ಹೇಳಿದಾಗ ತೇಜಸ್ವಿ ಮುನಿವರ್ಯ ಭರದ್ವಾಜ ರಾಜ ಯುಧಾಚಿತ್ತುವಿನ ಬಳಿಗೆ ಹೋಗಿ ಹೇಳಿದರು. ರಾಜನೇ, ನೀನು ಸ್ವೇಚ್ಛೆಯಿಂದ ನಗರಕ್ಕೆ ಮರಳಿ ಹೋಗು. ಯುಧಾಚಿತ್ತು ಹೇಳಿದನು. ಉತ್ತಮ ಸ್ವಭಾವದ ಮುನಿಗಳೇ, ನೀವು ಹಠ ಮಾಡದೆ ಮನೋರಮೆಯನ್ನು ತಮ್ಮ ಆಶ್ರಮದಿಂದ ಹೊರಹಾಕಿರಿ. ನಾನು ಮನೋರಮೆಯನ್ನು ಬಿಟ್ಟು ಹೋಗಲಾರೆನು. ನೀವು ಹೀಗೆ ಮಾಡದಿದ್ದರೆ ನಾನು ಬಲವಂತವಾಗಿ ಎಳೆದುಕೊಂಡು ಹೋಗುವೆನು. ಋಷಿಗಳು ಹೇಳಿದರು. ಪ್ರಾಚೀನ ಕಾಲದಲ್ಲಿ ವಿಶ್ವಾಮಿತ್ರನು ಮುನಿವರ ವಸಿಷ್ಠರ ಧೇನುವನ್ನು ಬಲವಂತವಾಗಿ ಕೊಂಡು ಹೋಗಲು ಸಿದ್ಧನಾದಂತೆ ನಿನ್ನಲ್ಲಿ ಶಕ್ತಿ ಇದ್ದರೆ ಬಲವಂತವಾಗಿ ನನ್ನ ಆಶ್ರಮದಿಂದ ಮನೋರಮೆಯನ್ನು ಕರೆದುಕೊಂಡು ಹೋಗು. ವ್ಯಾಸರು ಹೇಳಿದರು. ಮುನಿವರ್ಯ ಭಾರದ್ವಾಜರ ಈ ಮಾತನ್ನು ಕೇಳಿ ರಾಧ ಯುಧಾಚಿತ್ತು ತನ್ನ ವೃದ್ಧ ಮಂತ್ರಿಗಳನ್ನು ಕರೆಸಿ ಗೌಪ್ಯವಾಗಿ ಅವರಲ್ಲಿ ಕೇಳಿದನು. ಸೂರತನೇ, ನಿನ್ನ ಬುದ್ಧಿಯು ಬಹಳ ವಿಲಕ್ಷಣವಾಗಿದೆ. ಈಗ ಇಂತಹ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ತಿಳಿಸು. ಮಧುರವಾಗಿ ಮಾತನಾಡುವ ಪುತ್ರವತಿ ಆ ಸುಂದರಿ ಮನೋರಮೆಯನ್ನು ಬಲವಾಗಿ ಎಳೆದುಕೊಂಡು ಹೋಗಲೇ? ಏಕೆಂದರೆ ಎಲ್ಲ ಪ್ರಕಾರದಿಂದ ಕಲ್ಯಾಣ ಇಚ್ಛೆಯುಳ್ಳ ಪುರುಷನು ಒಂದು ಸಣ್ಣ ಶತ್ರುವನ್ನು ಕೂಡ ಉಪೇಕ್ಷಿಸಬಾರದು. ಸಮಯ ಬಂದಾಗ ಆ ಸಣ್ಣ ಶತ್ರುವೇ ರಾಜಯಕ್ಷ ರೋಗದಂತೆ ಬೆಳೆದು ಮೃತ್ಯುವಿಗೆ ಕಾರಣವಾಗಬಲ್ಲನು. ನನ್ನನ್ನು ತಡೆಯಬಲ್ಲ ಸೈನ್ಯವಾಗಲಿ ಯೋಧನಾಗಲಿ ಇಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಇಲ್ಲಿ ನನ್ನ ದೌಹಿತ್ರನ ಶತ್ರುವಾದ ಸುದರ್ಶನನನ್ನು ಸುಲಭವಾಗಿ ಕೊಂದು ಹಾಕುವೆನು. ನಾನು ಬಲವಂತವಾಗಿ ಈ ಪ್ರಯತ್ನದಲ್ಲಿ ಸಫಲನಾದರೆ ನನ್ನ ದೌಹಿತ್ರನ ರಾಜ್ಯ ನಿಷ್ಕಂಟಕವಾಗುವುದು. ಸುದರ್ಶನನು ಸತ್ತು ಹೋದರೆ ನಿಶ್ಚಯವಾಗಿ ಅವನು ನಿರ್ಭಯನಾಗುವನು. ಪ್ರಧಾನಮಂತ್ರಿ ಹೇಳಿದನು. ರಾಜನೇ, ಈಗಲೇ ಯಾವುದೇ ಕೆಲಸ ಮಾಡಬಾರದು. ಭಾರದ್ವಾಜ ಮುನಿಗಳ ಮಾತುಗಳನ್ನು ಕೇಳಿದೆಯಲ್ಲ. ಅವರು ವಿಶ್ವಾಮಿತ್ರನ ಉದಾಹರಣೆಯನ್ನು ಮುಂದುವರೆಸುವರು. ಇದು ಬಹಳ ಹಳೆಯ ಕಥೆ. ಗಾಧಿನಂದನ ಶ್ರೀಮಾನ್ ವಿಶ್ವಾಮಿತ್ರನು ಓರ್ವ ಪ್ರಸಿದ್ಧ ರಾಜನಾಗಿ ಹೋದನು. ಒಮ್ಮೆ ಆ ಮಹಾರಾಜನು ತಿರುಗುತ್ತಾ ವಸಿಷ್ಠ ಮುನಿಯ ಆಶ್ರಮಕ್ಕೆ ಬಂದನು. ಆ ಪ್ರತಾಪಿ ಅರಸನು ಮುನಿಗೆ ವಂದಿಸಿದನು. ಮುನಿಯು ನೀಡಿದ ಆಸನದಲ್ಲಿ ವಿಶ್ವಾಮಿತ್ರನು ಕುಳಿತುಕೊಂಡನು. ಬಳಿಕ ಮಹಾತ್ಮ ವಸಿಷ್ಠರು ವಿಶ್ವಾಮಿತ್ರನನ್ನು ಭೋಜನಕ್ಕಾಗಿ ಕರೆ ನೀಡಿದನು. ಗಾಧಿನಂದನ ವಿಶ್ವಾಮಿತ್ರನು ಒಬ್ಬನಾಗಿರದೆ ಅವನೊಂದಿಗೆ ಸೇನೆಯೂ ಇತ್ತು. ನಂದಿನಿಯ ಕೃಪೆಯಿಂದ ಊಟದ ಎಲ್ಲ ವಸ್ತುಗಳು ಸಿದ್ಧವಾದವು. ರಾಜ ಮತ್ತು ಸೈನಿಕರು ಇಚ್ಛಾನುಸಾರವಾಗಿ ಭೋಜನ ಮಾಡಿದರು. ಆಗ ವಿಶ್ವಾಮಿತ್ರ ರಾಜನು ನಂದಿನಿಯ ಪ್ರಭಾವವನ್ನು ಅರಿತುಕೊಂಡನು. ಆದ್ದರಿಂದ ಅವನು ನಂದಿನಿಯನ್ನು ತನಗೆ ಕೊಡಬೇಕೆಂದು ಕೇಳತೊಡಗಿದನು. ವಿಶ್ವಾಮಿತ್ರರು ಹೇಳಿದರು. ಮುನಿಯೇ, ನೀವು ದೊಡ್ಡ ತಪಸ್ವಿಯಾಗಿರುವಿರಿ. ಈ ನಂದಿನಿ ಗೋವನ್ನು ನನಗೆ ಕೊಡುವ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ನಾನು ಇದರ ಬದಲಾಗಿ ಹೆಚ್ಚು ಹಾಲು ಕೊಡುವ 1,000 ಗೋವುಗಳನ್ನು ಕೊಡುವೆನು. ವಸಿಷ್ಠರು ಹೇಳಿದರು. ರಾಜನೇ, ಈ ಗೋವು ಹೋಮಕ್ಕಾಗಿ ಹವಿಸ್ಸನ್ನು ನೀಡುತ್ತವೆ. ಆದ್ದರಿಂದ ನಾನು ಯಾವ ರೀತಿಯಿಂದಲೂ ಇದನ್ನು ಕೊಡಲಾರೆನು. ನಿನ್ನ 1,000 ಗೋವುಗಳು ನಿನ್ನಲ್ಲೇ ಇರಲಿ. ವಿಶ್ವಾಮಿತ್ರನು ಹೇಳಿದನು. ಸಾಧುಗಳೇ, ನಿಮ್ಮ ಇಚ್ಛೆಗನುಸಾರವಾಗಿ 10,000, 1 ಅಥವಾ 1,00,000 ಗೋವುಗಳನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ. ಆದರೆ ನೀವು ನಂದಿನಿಯನ್ನು ನನಗೆ ಅವಶ್ಯವಾಗಿ ಕೊಡಬೇಕು. ಇಲ್ಲವಾದರೆ ನಾನು ಬಲವಂತವಾಗಿ ಸೆಳೆದುಕೊಂಡು ಹೋಗುವೆನು. ವಸಿಷ್ಠರು ಹೇಳಿದರು. ರಾಜನೇ, ನಿನ್ನ ಇಚ್ಛೆ ಇದ್ದಂತೆ ಅದನ್ನು ಬಲಪೂರ್ವಕ ಪೂರ್ಣ ಮಾಡಿಕೊ. ಆದರೆ ನನ್ನ ಇಚ್ಛೆಯಂತೆ ನಂದಿನಿ ಗೋವನ್ನು ನನ್ನ ಆಶ್ರಮದಿಂದ ಕಳಿಸಿಕೊಡಲಾರೆನು. ಮುನಿವರ್ಯ ವಸಿಷ್ಠರ ಮಾತನ್ನು ಕೇಳಿ ವಿಶ್ವಾಮಿತ್ರ ರಾಜನು ತನ್ನ ಬಲಿಷ್ಠ ಸೈನಿಕರಿಗೆ, ನೀವು ನಂದಿನಿ ಗೋವನ್ನು ಹಿಡಿದುಕೊಂಡು ನಡೆಯಿರಿ ಎಂದು ಅಪ್ಪಣೆ ಮಾಡಿದನು. ಅವರೆಲ್ಲರೂ ಬಲಗರ್ವಿತರಾಗಿದ್ದರು. ಅವರು ಬಲವಂತವಾಗಿ ನಂದಿನಿ ಗೋವನ್ನು ಬಂಧಿಸಿದರು. ನಂದಿನಿಯು ನಡುಗತೊಡಗಿತು. ಆಕೆಯ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಆಕೆಯು ವಸಿಷ್ಠರಲ್ಲಿ ಕೇಳಿದಳು. ಮುನಿಯೇ, ನೀವು ನನ್ನನ್ನು ಏಕೆ ತ್ಯಜಿಸುತ್ತಿರುವೆ? ನೋಡು, ರಾಜಸೇವಕರು ನನ್ನನ್ನು ಕಟ್ಟಿ ಸೆಳೆಯುತ್ತಿದ್ದಾರೆ. ಆಗ ವಸಿಷ್ಠರು ಹೇಳಿದರು. ಉತ್ತಮ ಹಾಲನ್ನು ಕೊಡುವ ಧೇನುವೇ, ನಾನು ನಿನ್ನನ್ನು ತ್ಯಜಿಸುತ್ತಿಲ್ಲ. ಶುಭಳೆ, ಈ ರಾಜನು ಒತ್ತಾಯದಿಂದ ಕೊಂಡು ಹೋಗುತ್ತಿದ್ದಾನೆ. ನಾನು ಈಗಲೇ ಇವನನ್ನು ಸ್ವಾಗತಿಸುವೆನು. ಏನು ಮಾಡಲಿ? ನಿನ್ನನ್ನು ಬಿಡಲು ನನಗೆ ಕಿಂಚಿತ್ತಾದರೂ ಮನಸ್ಸಿಲ್ಲ. ಹೀಗೆ ಮುನಿಯು ಹೇಳಿದಾಗ ನಂದಿನಿಯು ಸರ್ವಾಂಗದಲ್ಲಿ ಕ್ರೋಧವು ಉರಿದೆದ್ದಿತು. ಅದು ಜೋರಾಗಿ ಅಂಬಾ ಎಂದು ಕೂಗತೊಡಗಿತು. ಅದರ ಬಾಯಿಂದ ಅತ್ಯಂತ ಭಯಂಕರ ಶಬ್ದಗಳು ಹೊರಟವು. ಆಗಲೇ ನಂದಿನಿಯ ಮೈಯಿಂದ ಅತ್ಯಂತ ಭಯಾನಕ ದೈತ್ಯರ ಆವಿರ್ಭಾವವಾಯಿತು.
ಆ ಎಲ್ಲ ದೈತ್ಯರು ಕೈಯಲ್ಲಿ ಆಯುಧಗಳನ್ನು ಧರಿಸಿದ್ದು ಕವಚವನ್ನು ತೊಟ್ಟಿದ್ದರು. ನಿಲ್ಲಿ ನಿಲ್ಲಿ ಎಂದು ಕೂಗುತ್ತಾ ರಾಜ ವಿಶ್ವಾಮಿತ್ರನ ಎಲ್ಲ ಸೈನ್ಯವನ್ನು ಮುಗಿಸಿಬಿಟ್ಟು ನಂದಿನಿಯನ್ನು ಬಿಡುಗಡೆಗೊಳಿಸಿದರು. ಬಳಿಕ ವಿಶ್ವಾಮಿತ್ರನು ಅತ್ಯಂತ ದುಃಖಿತನಾಗಿ ಒಬ್ಬಂಟಿಗನಾಗಿಯೇ ಮನೆಗೆ ಮರಳಿದನು. ಆಗ ಅತ್ಯಂತ ಕಾತರನಾದ ಆ ಅರಸನ ಮನಸ್ಸಿನಲ್ಲಿ ಭಾರೀ ಗ್ಲಾನಿಯುಂಟಾಯಿತು. ಅವನು ಕ್ಷತ್ರಿಯರ ಬಲವನ್ನು ನಿಂದಿಸುತ್ತಾ ಬ್ರಾಹ್ಮಣರ ಬಲವನ್ನು ಹೊಗಳುತ್ತಾ ಘೋರ ತಪಸ್ಸಿಗೆ ತೊಡಗಿದನು. ಒಂದು ನಿರ್ಜನ ವನದಲ್ಲಿ ಬಹಳ ವರ್ಷಗಳವರೆಗೆ ಕಠಿಣ ತಪಸ್ಸು ನಡೆಯುತ್ತಲೇ ಇತ್ತು. ಕೊನೆಗೆ ಕ್ಷತ್ರಿಯ ಧರ್ಮವನ್ನು ಪರಿತ್ಯಜಿಸಿ ರಾಜನು ಖುಷಿಯಾದನು. ಆದ್ದರಿಂದ ರಾಜನೇ, ನೀವು ಕೂಡ ಈ ಅದ್ಭುತ ಮುನಿಯ ವೈರವನ್ನು ಕಟ್ಟಿಕೊಳ್ಳಬೇಡಿರಿ. ತಪಸ್ವಿಗಳೊಡನೆ ಯುದ್ಧವನ್ನು ಸಾರುವುದು ನನ್ನ ಕುಲವನ್ನು ಕಾಲನ ಬಾಯಿಗೆ ತಳ್ಳಿದಂತೆ. ರಾಜೇಂದ್ರನೇ, ಈಗ ನೀವು ಈ ಪರಮ ತಪಸ್ವಿ ಮುನಿ ಭರದ್ವಾಜರ ಬಳಿಗೆ ಹೋಗಿ ಭವಿಷ್ಯದಲ್ಲಿ ಏನನ್ನೂ ಮಾಡುವುದಿಲ್ಲ ಎಂದು ಆಶ್ವಾಸನೆಯನ್ನು ಕೊಡಿರಿ. ಸುದರ್ಶನನು ಸುಖವಾಗಿ ಇಲ್ಲಿ ಸಮಯ ಕಳೆಯಲಿ. ಅಯ್ಯ, ಸಂಪತ್ತು ಹೀನ ಒಬ್ಬ ಅಬೋಧ ಬಾಲಕನು ನಿಮ್ಮಂತಹ ಬಲಿಷ್ಠ ರಾಜನ ಅಹಿತವನ್ನು ಏನು ತಾನೇ ಮಾಡಬಲ್ಲನು? ಒಬ್ಬ ಅನಾಥ ದುರ್ಬಲ ಕುಮಾರನ ಕುರಿತು ನೀವು ವೈರವನ್ನಿರಿಸುವುದು ವ್ಯರ್ಥವೇ ಸರಿ. ಮಹಾರಾಜ, ಎಲ್ಲೆಡೆ ದಯೆಯನ್ನೇ ಇರಿಸಬೇಕು. ಈ ಜಗತ್ತೆಲ್ಲವೂ ದೈವವು ನಡೆಸಿದಂತೆ ನಡೆಯುತ್ತದೆ. ಮತ್ತೆ ಮತ್ಸರ ಪಡುವುದರಿಂದ ಏನೂ ಪ್ರಯೋಜನ? ಏನು ಆಗುವುದು ಅದು ಹಾಗೆಯೇ ತೀರುವುದು. ರಾಜನೇ, ದೈವದ ಪ್ರೇರಣೆಯಿಂದ ವಜ್ರಾಯುಧವು ತೃಣದಂತೆ ತುಚ್ಛವಾಗುವುದು. ಕೆಲವೊಮ್ಮೆ ಹುಲ್ಲು ಕಡ್ಡಿಯು ವಜ್ರದಂತೆ ಶಕ್ತಿಶಾಲಿಯಾಗುವುದು. ಇದರಲ್ಲಿ ಸಂಶಯವೇ ಇಲ್ಲ. ಮೊಲ ಸಿಂಹನಿಗೆ, ನೊಣ ಆನೆಗೆ ಘಾತಕವಾಗಬಲ್ಲದು. ಇದು ದೈವದ ಪ್ರಭಾವವಾಗಿದೆ. ಆದ್ದರಿಂದ ಮೇಧಾವಿ ರಾಜನೇ, ತಾವು ಈಗ ಕಾರ್ಯದಿಂದ ವಿಮುಖರಾಗಿ ನನ್ನ ಹಿತಕರ ವಚನಗಳ ಕಡೆಗೆ ಗಮನ ಕೊಡಿರಿ. ವ್ಯಾಸರು ಹೇಳಿದರು. ತನ್ನ ಪ್ರಧಾನಮಂತ್ರಿಯ ಮಾತನ್ನು ಒಪ್ಪಿಕೊಂಡು ಆ ಪ್ರಸಿದ್ಧ ರಾಜ ಯುಧಾಜಿತ್ತು ಭಾರದ್ವಾಜರ ಚರಣಗಳಿಗೆ ಮಸ್ತಕವನ್ನು ಚಾಚಿದನು. ಬಳಿಕ ಅವರು ತನ್ನ ನಗರದ ದಾರಿ ಹಿಡಿದನು. ಈಗ ಮನೋರಮೆಯ ಮನಸ್ಸಿನ ಎಲ್ಲ ಚಿಂತೆ ಹರಿಯಿತು. ಮುನಿಯ ಆಶ್ರಮದಲ್ಲಿದ್ದು ತನ್ನ ಪುತ್ರ ಸುದರ್ಶನನ ಪಾಲನೆ ಪೋಷಣೆಯಲ್ಲಿ ಕಾಲ ಕಳೆಯತೊಡಗಿದಳು. ಕೆಲ ದಿನಗಳು ಕಳೆದವು. ಆ ಸುಕುಮಾರ ಬಾಲಕ ಸುದರ್ಶನನು ಸ್ವಲ್ಪ ದೊಡ್ಡವನಾದಾಗ ನಿರ್ಭಯನಾಗಿ ಮುನಿಕುಮಾರನೊಂದಿಗೆ ಆಟವಾಡಲು ತೊಡಗಿದನು. ಒಮ್ಮೆ ಸುದರ್ಶನನು ಮಂತ್ರಿ ವಿದಲ್ಲನ ಬಳಿಯಲ್ಲಿದ್ದರು. ಇಷ್ಟರಲ್ಲಿ ಒಬ್ಬ ಮುನಿಕುಮಾರನು ಅಲ್ಲಿಗೆ ಬಂದು ಉಪಹಾಸ್ಯಕ್ಕಾಗಿ ವಿದಲ್ಲನನ್ನು ಕ್ಲೀಬ್ ಎಂದು ಕರೆದನು. ಆ ಕ್ಲೀಬ ಶಬ್ದದಲ್ಲಿ ಕ್ಲೀ ಎಂಬ ಒಂದು ಅಕ್ಷರವಿದೆ. ಅದನ್ನು ಸುದರ್ಶನನಿಗೆ ಸ್ಪಷ್ಟವಾಗಿ ಕೇಳಿಸಿತು ಹಾಗೂ ಕೂಡಲೇ ಮುಖೋದ್ಗತವಾಯಿತು. ಆಗ ಅನುಸ್ವಾರ ರಹಿತ ಆ ಶಬ್ದವನ್ನು ಅವನು ಪದೇ ಪದೇ ಉಚ್ಚರಿಸತೊಡಗಿದನು. ಕ್ಲಿಂ, ಇದು ಕಾಮಬೀಜವೆಂಬ ಭಗವತಿ ಜಗದಂಬೆಯ ಬೀಜಮಂತ್ರವಾಗಿದೆ. ಅದೇ ಮಂತ್ರವು ಸುದರ್ಶನನ ಮನಸ್ಸಿನಲ್ಲಿ ನೆಲೆಸಿತು. ಈಗ ಆ ಮಂತ್ರದ ಕುರಿತು ಅದರ ಬುದ್ಧಿಯನ್ನಿರಿಸಿ ಅವನು ಅದನ್ನು ಜಪ ಮಾಡುತ್ತಾ ಇದ್ದನು. ಮಹಾರಾಜನೇ, ಬಾಲಕ ಸುದರ್ಶನನಿಗೆ ಸುಲಭವಾಗಿ ಇಂತಹ ಅದ್ಭುತ ಬೀಜ ಮಂತ್ರವು ತಾನಾಗಿ ದೊರಕಿದುದು ಅವನ ಸೌಭಾಗ್ಯವೇ ಆಗಿದೆ. ಆಗ ಸುದರ್ಶನನು 5 ವರ್ಷದವನಾಗಿದ್ದನು. ಋಷಿ, ಛಂದ, ಧ್ಯಾನ ಮತ್ತು ನ್ಯಾಸ ಇದೆಲ್ಲ ವಿಧಿಗಳಿಂದ ಅವನು ಅಪರಿಚಿತನಾಗಿದ್ದನು. ಈಗ ಆ ರಾಜಕುಮಾರ ಸುದರ್ಶನನು ಮನಸ್ಸಿನಲ್ಲಿ ಈ ಕಾಮಬೀಜ ಕ್ಲೀ ಮಂತ್ರವನ್ನು ಜಪಿಸುತ್ತಾ ಆಟಪಾಠದಲ್ಲಿ ತೊಡಗಿದನು. ಮಲಗಿದರೂ ಅವನಿಗೆ ಮಂತ್ರದ ಮರೆವೆಯಾಗುತ್ತಿರಲಿಲ್ಲ. ಏಕೆಂದರೆ ಅದು ಸುದರ್ಶನನು ಅದನ್ನು ಒಂದು ಸಾರವಸ್ತುವೆಂದೇ ತಿಳಿದಿದ್ದನು. ರಾಜಕುಮಾರನು 11 ವರ್ಷದವನಾದಾಗ ಭಾರದ್ವಾಜರು ಅವನ ಉಪನಯನ ಮಾಡಿ ಅವನಿಗೆ ವೇದಾಧ್ಯಯನ ಮಾಡಿಸತೊಡಗಿದರು. ಆ ಕಾಮಬೀಜ ಮಂತ್ರದ ಮಹಿಮೆಯಿಂದಲೇ ಅವನಿಗೆ ಸಾಂಗೋಪಾಂಗ, ಧನುರ್ವೇದ, ನೀತಿಶಾಸ್ತ್ರ ಹಾಗೂ ಸಮಸ್ತ ವಿದ್ಯೆಗಳು ಚೆನ್ನಾಗಿ ಕರಗತವಾದವು. ಒಮ್ಮೆ ರಾಜಕುಮಾರ ಸುದರ್ಶನನಿಗೆ ಭಗವತಿಯು ಸಾಕ್ಷಾತ್ ದರ್ಶನವನ್ನು ಕೊಟ್ಟು ಕೃತಾರ್ಥಳಾದಳು. ಭಗವತಿಯು ಕೆಂಪು ವಸ್ತ್ರಗಳನ್ನುಟ್ಟಿದ್ದಳು. ಆಕೆಯ ವಿಗ್ರಹದಲ್ಲಿ ನಸುಗೆ ಪ್ರಭೆ ಹೊಳೆಯುತ್ತಿತ್ತು. ಎಲ್ಲ ಆಭೂಷಣಗಳು ಕೆಂಪಗೆ ಇದ್ದವು. ಆ ಅದ್ಭುತ ಶಕ್ತಿ ಭಗವತಿ ವೈಷ್ಣವಿಯು ಗರುಡನ ಮೇಲೆ ವಿರಾಜಿಸುತ್ತಿದ್ದಳು. ಆ ಜಗದಂಬೆಯ ದರ್ಶನ ಪಡೆದು ಸುದರ್ಶನನ ಮುಖವು ಪ್ರಸನ್ನತೆಯಿಂದ ಅರಳಿತು. ಆಗ ಸಮಸ್ತ ವಿದ್ಯೆಗಳ ರಹಸ್ಯವನ್ನು ತಿಳಿದ ಆ ರಾಜಕುಮಾರನು ಅದೇ ವನದಲ್ಲಿದ್ದು ಭಗವತಿ ಜಗದಂಬೆಯನ್ನು ಉಪಾಸಿಸುತ್ತಾ ನದಿ ತೀರದಲ್ಲಿ ತಿರುಗುತ್ತಿದ್ದನು. ಜಗಜ್ಜನನಿಯ ಕೃಪೆಯಿಂದ ಅವನಿಗೆ ಧನಸ್ಸು, ಅನೇಕ ಹರಿತವಾದ ಬಾಣಗಳು, ಬತ್ತಳಿಕೆ, ಕವಚ ಇವುಗಳು ದೊರಕಿದವು. ಕಾಶಿ ನರೇಶನಿಗೆ ಓರ್ವ ಮುದ್ದಿನ ಮಗಳಿದ್ದಳು. ಆಕೆಯ ಹೆಸರು ಶಶಿಕಲಾ ಎಂದಿತ್ತು. ಆ ಶ್ರೇಷ್ಠ ಕನ್ಯೆಯಲ್ಲಿ ಎಲ್ಲ ಸದ್ಗುಣಗಳೂ ಇದ್ದವು. ಆ ಶಶಿಕಲೆಯು
ಕೇಳಿ ತಿಳಿದಿದ್ದಳು. ಸಮೀಪದ ವನದಲ್ಲಿ ಮುನಿಗಳ ಆಶ್ರಮದಲ್ಲಿ ಯಾರೋ ಓರ್ವ ರಾಜಕುಮಾರನು ಇರುವನು. ಸರ್ವಲಕ್ಷಣ ಸಂಪನ್ನ ಆ ರಾಜಕುಮಾರನು ಸುದರ್ಶನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವನು. ಶೂರವೀರನಾಗಿದ್ದು ಸೌಂದರ್ಯದಲ್ಲಿ ಇನ್ನೋರ್ವ ಕಾಮದೇವನೇ ಆಗಿರುವನಂತೆ. ಒಂದಿ ಜನರಿಂದ ಆ ರಾಜಕುಮಾರಿಯು ಈ ಸಮಾಚಾರ ಕೇಳಿದಾಗ ಆಕೆಯ ಮನಸ್ಸಿನಲ್ಲಿ ಸುದರ್ಶನನನ್ನು ಪತಿಯನ್ನಾಗಿಸಿಕೊಳ್ಳುವ ಇಚ್ಛೆ ಜಾಗೃತವಾಯಿತು. ಬುದ್ಧಿಯು ಸಮರ್ಥಿಸಿತು. ಅದೇ ದಿನ ಅರ್ಧರಾತ್ರಿಯಲ್ಲಿ ಭಗವತಿ ಜಗದಂಬೆಯು ಶಶಿಕಲೆಯ ಸ್ವಪ್ನದಲ್ಲಿ ಬಂದು ಆಕೆಗೆ ಆಶ್ವಾಸನೆಯನ್ನು ಕೊಡುತ್ತಾ ಹೇಳತೊಡಗಿದಳು. ಸುಂದರಿಯೇ, ವರವನ್ನು ಕೇಳು. ಸುದರ್ಶನನು ನನ್ನ ಭಕ್ತನಾಗಿರುವನು. ನನ್ನ ಆಜ್ಞೆಯೆಂದು ತಿಳಿದು ಸಮಸ್ತ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಆ ಸುದರ್ಶನನು ನಿನ್ನ ವರನಾಗುವನು. ಈ ಪ್ರಕಾರ ಸ್ವಪ್ನದಲ್ಲಿ ಭಗವತಿ ಜಗದಂಬೆ ಮನೋಹರ ರೂಪದ ದರ್ಶನ ಪಡೆದು ಹಾಗೂ ಆಕೆಯು ನುಡಿದ ವಚನವನ್ನು ನೆನೆದು ಆ ಸುಂದರಿ ಶಶಿಕಲೆಯು ಜೋರಾಗಿ ನಕ್ಕು ಬಿಟ್ಟಳು. ಆಕೆಗೆ ಎದ್ದು ಕುಳಿತುಕೊಳ್ಳಲಾಗದಷ್ಟು ಆನಂದಿತಳಾಗಿದ್ದಳು. ತಾಯಿಯು ಪದೇ ಪದೇ ಕೇಳಿದರೂ ಆ ತಪಸ್ವಿನಿ ರಾಜಕನ್ಯೆಯು ಸಂತೋಷದ ಕಾರಣವನ್ನು ತಿಳಿಸಲಿಲ್ಲ. ಸ್ವಪ್ನದ ವಿಷಯ ಪದೇ ಪದೇ ನೆನಪಾದಾಗಲೆಲ್ಲ ಆಕೆಯ ಮುಖವು ಪ್ರಸನ್ನತೆಯಿಂದ ಅರಳುತ್ತಿತ್ತು. ಓರ್ವ ಸಖಿಯ ಬಳಿ ಶಶಿಕಲೆಯು ಸ್ವಪ್ನದ ಎಲ್ಲ ಮಾತುಗಳನ್ನು ವಿಸ್ತಾರವಾಗಿ ತಿಳಿಸಿಬಿಟ್ಟಳು.